ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆದ ದಕ್ಷಿಣ ವಲಯ ಮಂಡಳಿ ಸಭೆಯಲ್ಲಿ ಹಲವು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆಯಾಗಿದೆ. ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ನಡೆದ ಈ ಮೀಟಿಂಗ್ಗೆ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಗೈರು ಹಾಜರಾಗಿದ್ರು. ಅವರು ಬ್ರಿಟನ್ ಅಮೆರಿಕ ಪ್ರವಾಸದಲ್ಲಿರೋ ಕಾರಣಕ್ಕಾಗಿ ಅಲ್ಲಿ ಹೋಗ್ತಿರೋ ಕಾರಣದಿಂದಾಗಿ ಬಂದಿರಲಿಲ್ಲ. ಅವರ ಬದಲಿಗೆ ತೆಲಂಗಾಣ ಡಿಸಿಎಂ ಬಟ್ಟಿ ವಿಕ್ರಮಾರ್ಕ ಮಲ್ಲು ಬಂದಿದ್ರು. ಅತ್ತ ಪುದುಚೇರಿ ಸಿಎಂ ಎನ್ ರಂಗಸ್ವಾಮಿ ಕೂಡ ಬಂದಿರಲಿಲ್ಲ. ಆದರೆ ಅವರ ಬದಲಿಗೆ ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶನಾಥನ್ ಪಾಲ್ಗೊಂಡಿದ್ರು. ಈ ಸಭೆಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ರಂಗಸ್ವಾಮಿ ಅಸಮಾಧಾನಗೊಂಡು ಈ ಸಭೆಗೆ ಗೈರು ಹಾಜರಾಗಿದ್ರು ಅಂತ ಹೇಳಲಾಗ್ತಿದೆ. ರಂಗಸ್ವಾಮಿ ಎನ್ಡಿಎ ಒಕ್ಕೂಟದಲ್ಲೇ ಇದ್ದಾರೆ. ಬಿಜೆಪಿಯ ಮಿತ್ರ ಪಕ್ಷ AINRCಯ ಲೀಡರ್ ಅವರ ಅನುಪಸ್ಥಿತಿ ಚರ್ಚೆ ಕಾರಣ ಆಗಿದೆ. ಇದು ಬಿಟ್ಟರೆ ಉಳಿದೆಲ್ಲ ದಕ್ಷಿಣ ರಾಜ್ಯಗಳ ಸಿಎಂಗಳು ಹಾಜರಾಗಿದ್ರು. ಸಿಎಂ DK ಶಿವಕುಮಾರ್ ಕೂಡ ಪಾಲ್ಗೊಂಡಿದ್ರು. ಇನ್ನು ಸಭೆಯಲ್ಲಿ ನದಿ ನೀರು ಹಂಚಿಕೆ ಬಗ್ಗೆ ಅತಿ ಹೆಚ್ಚು ಚರ್ಚೆ ಆಯಿತು. ಮೇಕೆದಾಟು ಬಗ್ಗೆ ಮಾತನಾಡಿದ DK, ಈ ಯೋಜನೆಯ ಪ್ರತಿಯೊಂದು ಹನಿ ನೀರು ತಮಿಳುನಾಡು ಮತ್ತು ಪುದುಚೇರಿ ರೈತರಿಗೂ ಸಹಾಯ ಮಾಡುತ್ತೆ. ಹೀಗಾಗಿ ಯೋಜನೆಗೆ ಹೆಲ್ಪ್ ಮಾಡಿ, ಸಹಕರಿಸಿ ಅಂತ ತಮಿಳುನಾಡಿಗೆ ನೇರವಾಗಿ ಮನವಿ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಜಲ ವಿವಾದಗಳನ್ನ ಸಮಾನತೆ ಮತ್ತು ಸಹಕಾರದಲ್ಲಿ ಬಗೆಹರಿಸಿಕೊಳ್ಬೇಕು ಅನ್ನೋ ಕರ್ನಾಟಕದ ಉದಾತ್ತ ನಿಲುವನ್ನ ಪುನರುಚ್ಚಾರ ಕೂಡ ಮಾಡಿದ್ರು. ಹಾಗೆ ನ್ಯಾಯ ಮಂಡಳಿಗಳ ತೀರ್ಪಿನಂತೆ ಕರ್ನಾಟಕಕ್ಕೆ ಸಿಗಬೇಕಾದ ಕಾನೂನುಬದ್ಧ ನೀರಿನ ಪಾಲು ಸಿಗಲೇಬೇಕು ಅಂತ ನಿಲುವನ್ನ ಕೂಡ ಸ್ಪಷ್ಟಪಡಿಸಿದ್ರು. ಇದರ ಜೊತೆಗೆ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ DK ಶಿವಕುಮಾರ್ ಅಸಮಾಧಾನ ಹೊರಹಾಕಿದ್ರು. ದಕ್ಷಿಣ ಭಾರತ ದೇಶದ GDPಗೆ 33% ಕೊಡುಗೆಯನ್ನು ಕೊಡ್ತಾ ಇದೆ. ನಮಗೆ ಅನುದಾನ ಮತ್ತು ಸಂಪನ್ಮೂಲ ಹಂಚಿಕೆಯಲ್ಲಿ ಇನ್ನಷ್ಟು ಬೆಟರ್ ಆಗಬೇಕು ಅಂತ DK ಹೇಳಿದ್ರು. ಹಾಗೆ 15ನೇ ಹಣಕಾಸು ಆಯೋಗದಲ್ಲಿ ಕರ್ನಾಟಕದ ಪಾಲು 4.7%ನಿಂದ 3.6%ಗೆ ಇಳಿಕೆಯಾಗಿದೆ. 6 ವರ್ಷಗಳಲ್ಲಿ ಬರೋಬ್ಬರಿ 65,000 ಕೋಟಿ ರೂಪಾಯಿ ಕಮ್ಮಿಯಾಗಿದೆ. ಹಾಗೆ ಬರಬೇಕಾದ ವಿಶೇಷ ಅನುದಾನನೂ ಕೊಟ್ಟಿಲ್ಲ ಅಂತ DK ಆಕ್ರೋಶ ಹೊರಹಾಕಿದ್ರು. ಹಾಗೆ ಜನಸಂಖ್ಯೆ ನಿಯಂತ್ರಣ ಮಾಡಿದ್ದಕ್ಕೆ ದಕ್ಷಿಣದ ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳ ಪ್ರಾತಿನಿಧ್ಯಕ್ಕೆ ಕತ್ತರಿ ಬೀಳಬಾರದು. ಮುಂದಿನ ಜನಗಣತಿವರೆಗೆ ಕಾಯ್ದೆ ಈಗಿರೋ 543 ಸ್ಥಾನಗಳಲ್ಲೇ ಮಹಿಳಾ ಮೀಸಲಾತಿ ಜಾರಿಗೆ ತರಬೇಕು ಅಂತ ತನ್ನದೇ ಸಂಪುಟದಲ್ಲಿ ಒಬ್ಬ ಮಹಿಳಾ ಮಂತ್ರಿಗೆ ಇನ್ನೂ ಸ್ಥಾನವನ್ನ ಕೊಡದ DK ಶಿವಕುಮಾರ್ ಅವರು ಒತ್ತಾಯ ಮಾಡಿದ್ರು. ಇದಕ್ಕೂ ಮುಂಚೆ ತಮಿಳುನಾಡು ಸಿಎಂ ವಿಜಯ್ ಮಾತನಾಡಿದ್ರು. ಅವರು ಕೂಡ ಜನಸಂಖ್ಯೆ ನಿಯಂತ್ರಣ ಮಾಡಿದಕ್ಕೆ ದಕ್ಷಿಣದ ರಾಜ್ಯಗಳಿಗೆ ಕ್ಷೇತ್ರ ಮರು ವಿಂಗಡಣೆ ಪ್ರಕ್ರಿಯೆಯಲ್ಲಿ ಅನ್ಯಾಯ ಆಗಬಾರದು ಅಂತ ಹೇಳಿದ್ರು. ಜೊತೆಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಮಾರಕವಾಗಿರೋ ನೀಟ್ ಪರೀಕ್ಷೆನಿಂದ ತಮಿಳುನಾಡಿಗೆ ವಿನಾಯಿತಿ ನೀಡಲೇಬೇಕು ಅಂತ ಒತ್ತಾಯ ಮಾಡಿದ್ರು. ಅತ್ತ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಗೋದಾವರಿ ಕಾವೇರಿ ನದಿ ಜೋಡಣೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಈ ಮೂಲಕ 500 TMC ನೀರನ್ನ ಡೈವರ್ಟ್ ಮಾಡಿದ್ರೆ ತಮಿಳುನಾಡಿಗೆ ನೀರಿನ ಸಮಸ್ಯೆ ಶಾಶ್ವತವಾಗಿ ಪರಿಹಾರ ಆಗುತ್ತೆ ಅಂತ ಹೇಳಿದ್ರು. ಅತ್ತ ಕೇರಳ ಸಿಎಂ VD ಸತೀಸನ್ ಕೂಡ ಮಾತನಾಡಿದ್ರು. ನೂತನ ಮುಲ್ಲಾ ಪೆರಿಯಾರ್ ಡ್ಯಾಂ ನಿರ್ಮಾಣಕ್ಕೆ ತಮಿಳುನಾಡು ಒಪ್ಪಿಗೆ ಕೊಟ್ಟರೆ ಆ ಡ್ಯಾಂನ ಸಂಪೂರ್ಣ ನೀರನ್ನ ತಮಿಳುನಾಡಿಗೆ ಕೊಡೋದಾಗಿ ಹೇಳಿದ್ರು. ಇನ್ನು ಎಲ್ಲ ಸಿಎಂಗಳ ಮಾತನ್ನ ಆಲಿಸಿದ ಅಮಿತ್ ಶಾ ದಕ್ಷಿಣ ರಾಜ್ಯಗಳ ಆರ್ಥಿಕ ಕೊಡುಗೆಯನ್ನ ಹೊಗಳಿದ್ರು. ಮುಂದಿನ ಕ್ಷೇತ್ರ ಮರು ವಿಂಗಡಣೆ ವೇಳೆ ಯಾವುದೇ ಕಾರಣಕ್ಕೂ ದಕ್ಷಿಣದ ರಾಜ್ಯಗಳ ರಾಜಕೀಯ ಪ್ರಾತಿನಿಧ್ಯ ಒಂದು ಚೂರು ಕಮ್ಮಿ ಆಗದಂತೆ ಕೇಂದ್ರ ಸರ್ಕಾರ ನೋಡಿಕೊಳ್ಳುತ್ತೆ. ಅಲ್ಲದೆ ನೀರಾವರಿ ಹಾಗೂ ಮೂಲಸೌಕರ್ಯ ಯೋಜನೆಗಳಿಗೆ ಕೇಂದ್ರದಿಂದ ಸಂಪೂರ್ಣ ಸಪೋರ್ಟ್ ಸಿಗುತ್ತೆ ಅಂತ ಹೇಳಿದ್ರು. ವಿಶೇಷ ಅಂದ್ರೆ ಈ ಸಭೆಯಲ್ಲಿ ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಅಮಿತ್ ಶಾ ಅವರಿಗಾಗಿ ತಮ್ಮ ಮನೆಯಿಂದ ವಿಶೇಷ ಊಟವನ್ನ ಮಾಡಿಸ್ಕೊಂಡು ತಗೊಂಡ್ಬಂದಿದ್ರು. ಭಾರತ ಮತ್ತು ಜಪಾನ್ ನಡುವಿನ ರಕ್ಷಣಾ ಸಂಬಂಧ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದೆ. ದಿಲ್ಲಿಯಲ್ಲಿ ಜಪಾನ್ ರಕ್ಷಣಾ ಸಚಿವ ಶಿನ್ಜಿರೋ ಕೊಯಿಜುಮಿ ಜೊತೆಗೆ ರಾಜನಾಥ್ ಸಿಂಗ್ ಮಾತುಕತೆ ಮಾಡಿದ್ರು. ಈ ವೇಳೆ ಉಭಯ ರಾಷ್ಟ್ರಗಳ ನಡುವೆ ಕಡಲ ಭದ್ರತಾ ಒಪ್ಪಂದಕ್ಕೆ ಮ್ಯಾರಿಟೈಮ್ ಸೆಕ್ಯೂರಿಟಿ ಪ್ಯಾಕ್ಗೆ ಸೈನ್ ಹಾಕಲಾಗಿದೆ. ಇದರಿಂದ ಎರಡೂ ರಾಷ್ಟ್ರಗಳು ಸಮುದ್ರದಲ್ಲಿ ಮಾಹಿತಿ ಹಂಚಿಕೆ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ಒಟ್ಟಿಗೆ ಮಾಡೋಕೆ ಒಪ್ಕೊಂಡಿದ್ದಾರೆ. ಭೂಕಂಪನದಂತಹ ಪ್ರಕೃತಿ ವಿಕೋಪದ ಟೈಮ್ನಲ್ಲಿ ಪರಿಹಾರ ಕಾರ್ಯಾಚರಣೆಗೆ ಪರಸ್ಪರ ಹೆಲ್ಪ್ ಮಾಡೋದು, ಸಮುದ್ರ ಮಾರ್ಗದ ಭದ್ರತೆ ಹೆಚ್ಚಿಸೋಕೆ ಎರಡೂ ರಾಷ್ಟ್ರದ ನೌಕಾಪಡೆಗಳು ಜಂಟಿ ಸಮರಾಭ್ಯಾಸ ಮಾಡೋದೆಲ್ಲ ಮಾಡ್ತಾರೆ. ಹಡಗುಗಳ ರಿಪೇರಿ ಮತ್ತು ಲಾಜಿಸ್ಟಿಕ್ಸ್ ಸಪೋರ್ಟ್ಗೆ ಪರಸ್ಪರ ಬಂದರುಗಳನ್ನು ಯೂಸ್ ಮಾಡ್ಕೊಳ್ತಾರೆ. ಜಪಾನ್ನ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಜಂಟಿಯಾಗಿ ಹಡಗು ನಿರ್ಮಾಣ ಮಾಡೋಕ್ಕೂ ಕೂಡ ಪ್ಲಾನ್ ಆಗಿದೆ. ಸಮುದ್ರದಲ್ಲಿನ ಮೈನ್ಗಳನ್ನು ಪತ್ತೆ ಹಚ್ಚಿ ನಾಶ ಮಾಡೋ ಟೆಕ್ನಾಲಜಿ ಶೇರ್ ಮಾಡ್ಕೊಳ್ಳೋಕೆ ಎರಡೂ ರಾಷ್ಟ್ರಗಳು ಒಪ್ಕೊಂಡಿವೆ. ಹಾಗೆ ಜಪಾನ್ನ ಯುನಿಕಾರ್ನ್ ಆಂಟಿನಾ ಟೆಕ್ನಾಲಜಿಯನ್ನ ಭಾರತಕ್ಕೆ ತರೋಕೆ ಫೈನಲ್ ಡೀಲ್ ಆಗಿದೆ. ಇದು ಎರಡು ರಾಷ್ಟ್ರಗಳ ನಡುವೆ ನಡೀತಾ ಇರೋ ಮೊದಲ ರಕ್ಷಣಾ ಉಪಕರಣ ವರ್ಗಾವಣೆ ಒಪ್ಪಂದ. ಈ ಒಪ್ಪಂದಗಳ ಉಸ್ತುವಾರಿ ನೋಡಿಕೊಳ್ಳೋಕೆ ಜಂಟಿ ಕಾರ್ಯಪಡೆ ರಚನೆ ಮಾಡೋಕೆ ಇಬ್ಬರು ನಾಯಕರು ಒಪ್ಕೊಂಡಿದ್ದಾರೆ. ಇನ್ನು ಶೀಘ್ರದಲ್ಲಿ ಟೋಕಿಯೋದಲ್ಲಿ 4ನೇ ಸುತ್ತಿನ
2+2 ಇಲ್ಲಿಂದ ಇಬ್ರು ಅಲ್ಲಿಂದ ಇಬ್ರು ಅಂದ್ರೆ ಎರಡೂ ರಾಷ್ಟ್ರದ ರಕ್ಷಣಾ ಸಚಿವರು ಮತ್ತು ವಿದೇಶಾಂಗ ಸಚಿವರು 2+2 ಈ ಮಾತುಕತೆ ನಡೆಯುತ್ತೆ. ಇನ್ನು ಮಾತುಕತೆ ವೇಳೆ ಭಾರತ ಜಪಾನ್ಗೆ ದೊಡ್ಡ ಮನವಿ ಮಾಡಿದೆ. ಪಾಕಿಸ್ತಾನಕ್ಕೆ ಯಾವುದೇ ಸುಧಾರಿತ ರಕ್ಷಣಾ ತಂತ್ರಜ್ಞಾನ ಕೊಡಬೇಡಿ ಅಂತ ಹೇಳಿದೆ. ಅವರಿಗೆ ಟೆಕ್ನಾಲಜಿ ಸಿಕ್ಕರೆ ಕಿಮ್ ಜಾಂಗ್ ಉನ್ರ ನಾರ್ತ್ ಕೊರಿಯಾ ಕೈ ಸೇರುತ್ತೆ ಅಂತಲೂ ಭಾರತ ಹೇಳಿದೆ. ನಮಗೆ ಮಾತ್ರ ಪ್ರಾಬ್ಲಮ್ ಅಲ್ಲ, ನಿಮಗೂ ಪ್ರಾಬ್ಲಮ್ ಅಂತ. ಯಾಕಂದರೆ ಹಿಂದೆ ಪಾಕಿಸ್ತಾನವೇ ಉತ್ತರ ಕೊರಿಯಾಗೆ ಯುರೇನಿಯಂ ಎನ್ರಿಚ್ಮೆಂಟ್ ಟೆಕ್ನಾಲಜಿ ಕೊಟ್ಟು ಅಣ್ವಸ್ತ್ರ ಗಳಿಸೋಕೆ ಸಹಾಯ ಮಾಡಿತ್ತು ಅಂತ ರಿಪೋರ್ಟ್ಸ್ ಇವೆ. ಯಾವುದೋ ರ್ಯಾಂಡಮ್ ರಿಪೋರ್ಟ್ಸ್ ಅಲ್ಲ. ಅಮೆರಿಕದ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಪಾಕ್ ವಿಜ್ಞಾನಿ ಅಬ್ದುಲ್ ಖಾದಿರ್ ಖಾನ್ ಖಾನ್ ಈ ಕೆಲಸ ಮಾಡಿದ್ರು ದುಡ್ಡಿಗೋಸ್ಕರ. ಹೀಗಾಗಿ ಭಾರತ ಈ ರೀತಿ ಹೇಳಿದೆ. ಇನ್ನು ಸ್ನೇಹಿತರೆ, ಸೈನ್ಸ್ ಟೂರಿಸಂನವರು ಗುಜರಾತ್ ಮತ್ತು ಮಧ್ಯಪ್ರದೇಶದ 4 ಜ್ಯೋತಿರ್ಲಿಂಗ ಸೇರಿ ಈ ಎಲ್ಲ ಅದ್ಭುತ ಸ್ಥಳಗಳಿಗೆ ಪ್ರವಾಸ ಕರ್ಕೊಂಡು ಹೋಗ್ತಿದ್ದಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇದು, ನಿಮಗೆ ಎಕ್ಸ್ಟ್ರಾ ಏನೂ ಖರ್ಚಾಗಲ್ಲ. ಇತ್ತೀಚೆಗೆ ದೇಶಾದ್ಯಂತ ಕಾರ್ಯಾಚರಣೆ ಮಾಡಿ ಶಹಜಾದ್ ಭಟ್ಟಿ ಗ್ಯಾಂಗ್ನ 253 ಶಂಕಿತ ಉಗ್ರರು ಮತ್ತು ಸಹಚರರನ್ನ ಅರೆಸ್ಟ್ ಮಾಡಲಾಗಿತ್ತು ಭಾರತದಲ್ಲಿ. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಇದರ ಬಗ್ಗೆ ಖುದ್ದು ಮಾಹಿತಿಯನ್ನ ಕೊಟ್ಟಿದ್ರು. ಅಟ್ ಎ ಟೈಮ್ ಇಂಡಿಪೆಂಡೆನ್ಸ್ ಡೇಗಿಂತ ಮುಂಚೆ ಕೋಆರ್ಡಿನೇಟೆಡ್ ಅಟ್ಯಾಕ್ ಮಾಡಿ ಇವರೆಲ್ಲರನ್ನ ಹಿಡಿದು ಹಾಕಲಾಗಿತ್ತು. ದೊಡ್ಡ ಉಗ್ರ ದಾಳಿಯನ್ನು ತಪ್ಪಿಸಲಾಗಿತ್ತು ಅಂತ. ಈ ಬಗ್ಗೆ ಪಾಕ್ನ ಉಗ್ರ ಗ್ಯಾಂಗ್ಸ್ಟರ್ ಶಹಜಾದ್ ಭಟ್ಟಿ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾನೆ. ಅವ್ರು ಯಾರು ನನ್ನ ಕಡೆಯವರಲ್ಲ, ಅವರೆಲ್ಲ ನಿಮ್ಮದೇ CJP ಅವರು, ಕಾಕ್ರೋಚ್ ಜನತಾ ಪಾರ್ಟಿಯವರು. ನೀವು ಸುಮ್ಮನೆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಿರೋ ಕಾಕ್ರೋಚ್ ಪಾರ್ಟಿಯವ್ರನ್ನ ಹಿಡ್ಕೊಂಡು ಹೋಗಿ ನಂದು ಗ್ಯಾಂಗ್ನವರು ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದೀರಾ ನೀವು ಅಂತ ಶಹಜಾದ್ ಭಟ್ಟಿ ಹೇಳಿದ್ದಾನೆ. ನಾನು ಕಾಕ್ರೋಚ್ ಜನತಾ ಪಾರ್ಟಿಯವರು, ಅವರೆಲ್ಲರಿಗೂ ಅರೆಸ್ಟ್ ಆಗಿರೋರಿಗೆ ನಾನು ಕಾನೂನು ಬೆಂಬಲವನ್ನ ಬೇಕಾದ್ರೆ ಕೊಡ್ತೀನಿ. ಈ CJP ಅವರು, ಕಾಕ್ರೋಚ್ ಪಾರ್ಟಿಯವರು ನನಗೆ ಕಾಲ್ ಮಾಡಬಹುದು ಅಂತ ಕೂಡ ಶಹಜಾದ್ ಭಟ್ಟಿ ಪಾಕ್ ಉಗ್ರ ಹೇಳಿಕೆ ಕೊಟ್ಟಿದ್ದಾನೆ. ಜೊತೆಗೆ ನೀವು 300 ಜನ ಅರೆಸ್ಟ್ ಮಾಡಿದ್ರಂತೆ, ಇನ್ನೂ 3,000 ಜನ ಫ್ರೀ ಆಗಿ ಓಡಾಡ್ತಿದ್ದಾರೆ, 10 ಪಟ್ಟು ಜಾಸ್ತಿ ಇದೆ ನನ್ನ ತಾಕತ್ತು ಅಂತ ಹೇಳಿದಾನೆ ಈತ ಉಗ್ರ. ಜೊತೆಗೆ ನಿಮ್ಮ ಜೈಲಲ್ಲಿ ಗ್ಯಾಂಗ್ಸ್ಟರ್ಗಳನ್ನ ಇಟ್ಕೊಂಡು ಜಗತ್ತಿನಲ್ಲಿ ಏನೇನು ಮಾಡ್ತಿದ್ದೀರಿ ನೀವು, ಫಸ್ಟ್ ಅದ್ರ ಕಡೆ ನೋಡ್ಕೊಳ್ಳಿ ನೀವು ಅಂತ ಆತ ಈ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಇತ್ಯಾದಿಗಳನ್ನು ಉಲ್ಲೇಖ ಮಾಡಿಕೊಂಡು ಹೇಳಿಕೆ ಕೊಟ್ಟಿದ್ದಾನೆ. ಇನ್ನು ಕಾಂಗ್ರೆಸ್ನ ಎಲ್ಲ ಕಾರ್ಯಕ್ರಮಗಳಲ್ಲೂ ಒಂದೇ ಮಾತರಂ ಗೀತೆಯ ಮೊದಲ 2 ಪ್ಯಾರಾಗಳನ್ನು ಮಾತ್ರ ಹಾಡಬೇಕು ಅಂತ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. 1937ರ ನಿರ್ಣಯದಂತೆ ಗಾಂಧಿ ನೆಹರು ಕಾಲದಿಂದಲೂ ಇದೇ ರೂಢಿಯಲ್ಲಿದೆ ಅಂತ KC ವೇಣುಗೋಪಾಲ್ ಹೇಳಿದ್ದಾರೆ. ಆದರೆ ಇದು ದೇಶಕ್ಕೆ ಹಾಗೂ ಲೇಖಕ ಬಂಕಿಮಚಂದ್ರ ಚಟರ್ಜಿಗೆ ಅಪಮಾನ ಮಾಡಿದ ಹಾಗೆ ಅಂತ ಅಮಿತ್ ಶಾ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಕ್ರಿಯಿಸಿದ್ದಾರೆ. ಬಿಜೆಪಿ ನ್ಯಾಷನಲ್ ಪ್ರೆಸಿಡೆಂಟ್ ನಿತಿನ್ ನಬೀನ್ ಕಾಂಗ್ರೆಸ್ ಅನ್ನ ಹೊಸ ಮುಸ್ಲಿಂ ಲೀಗ್ ಅಂತ ಕರೆದಿದ್ದಾರೆ. ಇದರ ಬೆನ್ನಲ್ಲೇ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಎಲ್ಲಾ ಕಡೆ 3 ನಿಮಿಷ 10 ಸೆಕೆಂಡ್ಗಳಲ್ಲಿ 6 ಪ್ಯಾರಾಗಳ ಪೂರ್ಣ ವಂದೇ ಮಾತರಂ ಗೀತೆ ಕಡ್ಡಾಯವಾಗಿ ಹಾಡಬೇಕು ಅಂತ ಗೃಹ ಸಚಿವಾಲಯ ಮಾರ್ಗಸೂಚಿ ಹೊರಡಿಸಿದೆ. ಈ ನಡುವೆ ಬೀದರ್ನ ಶಾಹೀನ್ ಕಾಲೇಜಿನಲ್ಲಿ ಇಂಡಿಪೆಂಡೆನ್ಸ್ ಡೇ ದಿನ ವಂದೇ ಮಾತರಂ ಅಂತ ಘೋಷಣೆ ಕೂಗಿದ ವಿದ್ಯಾರ್ಥಿಗೆ ಪ್ರಿನ್ಸಿಪಲ್ ಬೆದರಿಕೆ ಹಾಕಿದ ಆರೋಪ ಕೇಳಿಬಂದಿದೆ. ಪ್ರಿನ್ಸಿಪಲ್ ಅಬ್ದುಲ್ ಹಕೀಂ ವಿರುದ್ಧ FIR ಆಗಿದೆ. ಈಗ ಏನೋ ಭಾರತದ ಪೌರತ್ವ ಕೊಡೋ ವಿಚಾರದಲ್ಲಿ ಕೇಂದ್ರ ಗೃಹ ಇಲಾಖೆ ದೊಡ್ಡ ಬದಲಾವಣೆ ಮಾಡಿದೆ. 2009ರ ಸಿಟಿಜನ್ಶಿಪ್ ರೂಲ್ಸ್ಗೆ ತಿದ್ದುಪಡಿ ತಂದಿದೆ. ಈ ಮೂಲಕ 8 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಿಲ್ಲಾಧಿಕಾರಿಗಳೇ ಪೌರತ್ವ ಕೊಡಬಹುದು. ಈ ಬಗ್ಗೆ ಸರ್ಕಾರ ಹೊಸ ನಿಯಮ ಜಾರಿಗೆ ತಂದು DCಗಳಿಗೆ ಅಧಿಕಾರ ಕೊಟ್ಟಿದೆ. ಗಡಿ ರಾಜ್ಯಗಳಾದ ಗುಜರಾತ್, ರಾಜಸ್ಥಾನ, ಪಂಜಾಬ್, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ತ್ರಿಪುರಾ ರಾಜ್ಯಗಳಿಗೆ ಇದು ಅನ್ವಯ ಆಗುತ್ತೆ. ಹಾಗೆ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳಲ್ಲೂ DCಗಳಿಗೆ ಪವರ್ ಕೊಡಲಾಗಿದೆ. ಪಾಕ್, ಅಫ್ಘಾನಿಸ್ತಾನ್, ಬಾಂಗ್ಲಾದಿಂದ ಬಂದಿರೋ ಮುಸ್ಲಿಮೇತರ ಅಲ್ಪಸಂಖ್ಯಾತರಿಗೆ, ಆ ರಾಷ್ಟ್ರಗಳ ಅಲ್ಪಸಂಖ್ಯಾತರಿಗೆ ಅಂದರೆ ಹಿಂದೂ, ಸಿಖ್, ಜೈನ, ಬೌದ್ಧ ಇವರಿಗೆಲ್ಲ ಪೌರತ್ವ ಕೊಡೋದಕ್ಕೆ ವಿಳಂಬ ಆಗ್ತಿದೆಯಲ್ಲ, CAA ತಂದರೂ ಕೂಡ ಅದನ್ನು ತಪ್ಪಿಸಿ ಫಾಸ್ಟ್ ಕೊಡೋದು ಇದರ ಉದ್ದೇಶ. ಏನೋ ನೀಟ್ ಪರೀಕ್ಷೆ ಅಕ್ರಮ ಖಂಡಿಸಿ ನಡೆದ ಪ್ರತಿಭಟನೆ ವೇಳೆ ಪೊಲೀಸರು ಬಲ ಪ್ರಯೋಗ ಮಾಡಿದ್ದ ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸೋಕೆ ಸುಪ್ರೀಂ ಕೋರ್ಟ್ ಮಹತ್ವದ ಹೆಜ್ಜೆ ಇಟ್ಟಿದೆ. ಪೊಲೀಸರ ಬಲ ಪ್ರಯೋಗ ಹಾಗೂ ಓವರಾಲ್ ಅಲ್ಲಿ ನಡೆದ ಹಿಂಸಾಚಾರದ ಬಗ್ಗೆ ಕಂಪ್ಲೀಟ್ ತನಿಖೆ ಮಾಡೋಕೆ ಕೋರ್ಟ್ 5 ಸದಸ್ಯರ ಉನ್ನತ ಮಟ್ಟದ ಸಮಿತಿ ರಚಿಸಿದೆ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ R. ಸುಭಾಷ್ ರೆಡ್ಡಿ ಈ ಸಮಿತಿಯ ನೇತೃತ್ವ ವಹಿಸಿದ್ದಾರೆ. ಇವರೊಂದಿಗೆ ಮಾಜಿ ಹೈಕೋರ್ಟ್ ಜಡ್ಜಸ್ ಆಗಿರೋ ರವಿಶಂಕರ್ ಝಾ ಮತ್ತು ಶಲಿಂದರ್ ಕೌರ್, ಮಾಜಿ CBI ಡೈರೆಕ್ಟರ್ ರಿಷಿಕುಮಾರ್ ಶುಕ್ಲಾ ಹಾಗೆ ರಿಟೈರ್ಡ್ DGP ಡಾಕ್ಟರ್ LR ಬಿಷ್ಣೋಯ್ ಈ ಪ್ಯಾನಲ್ ನಲ್ಲಿ ಇರ್ತಾರೆ. ಇನ್ನು ಜಾರ್ಖಂಡ್ ನಲ್ಲಿ ಹಲವಾರು ಎಕ್ಸಾಮ್ಗಳ ನೇಮಕಾತಿಯನ್ನೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ರಲ್ಲ ವಿದ್ಯಾರ್ಥಿಗಳ ಪ್ರತಿಭಟನೆಯ ಬಳಿಕ ಹೇಮಂತ್ ಸೊರೇನ್ ಸರ್ಕಾರದವರು. ಈಗ ಹೈಕೋರ್ಟ್ ಆ ಆದೇಶಕ್ಕೆ ಸ್ಟೇ ಕೊಟ್ಟಿದೆ. ಎಲ್ಲವೂ ಅಲ್ಲ, 11ರಿಂದ 13ನೇ JPSC ಎಕ್ಸಾಮ್ಗಳ ಕ್ಯಾನ್ಸಲ್ ಆದೇಶಕ್ಕೆ ಸ್ಟೇ ಕೊಟ್ಟಿದೆ. ಈ ಎಕ್ಸಾಮ್ ಮೂಲಕ ಪಾಸ್ ಆಗಿದ್ದ ನೌಕರರ ಅಪಾಯಿಂಟ್ಮೆಂಟ್ಗಳನ್ನು ಕೂಡ ಸೇಫ್ ಮಾಡಿದೆ ಸದ್ಯಕ್ಕೆ. ಎಕ್ಸಾಮ್ ಅಕ್ರಮದ ಬಗ್ಗೆ ನ್ಯಾಯಾಂಗ ತನಿಖೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮತ್ತು ಹಣಕಾಸಿನ ಅಕ್ರಮದ ಬಗ್ಗೆ ED ತನಿಖೆಗೂ ಆದೇಶ ಮಾಡಲಾಗಿದೆ. ಏನೋ ವಿಧಾನಮಂಡಲ ಅಧಿವೇಶನದ ಕಡೆಗೆ ನೋಡೋದಾದ್ರೆ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಕಳೆದ 3 ದಿನಗಳಿಂದ ನಡೀತಾ ಇರೋ ವಿಪಕ್ಷಗಳ ಪ್ರತಿಭಟನೆ ಇವತ್ತು ಕಂಟಿನ್ಯೂ ಆಯಿತು. ವಾಲ್ಮೀಕಿ ಹಗರಣ ಆರೋಪ ಹಿನ್ನೆಲೆಯಲ್ಲಿ 2 ಸದನಗಳಲ್ಲೂ ನಾಗೇಂದ್ರ ರಾಜೀನಾಮೆಗೆ ಭಾರಿ ಒತ್ತಾಯ ಕೇಳಿಬಂತು.
ಇನ್ನು ಬೆಂಗಳೂರಿನಲ್ಲಿ ಅಕ್ರಮ ವಿದೇಶಿ ನುಸುಳುಕೋರು ಇರೋದನ್ನ ಖುದ್ದು ಸರ್ಕಾರ ಒಪ್ಪಿಕೊಂಡಿದೆ. ವಿಧಾನ ಪರಿಷತ್ ಕಲಾಪದಲ್ಲಿ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಬಿಜೆಪಿಯವರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ವೀಸಾ ಮತ್ತು ಪಾಸ್ಪೋರ್ಟ್ ಅವಧಿ ಮುಗಿದಿದ್ರೂ ಕೂಡ 446 ವಿದೇಶಿಗರು ಅಕ್ರಮವಾಗಿ ಕರ್ನಾಟಕದಲ್ಲೇ ಉಳ್ಕೊಂಡಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ಬರೋಬ್ಬರಿ 911 ಅಕ್ರಮ ಬಾಂಗ್ಲಾ ವಲಸಿಗರನ್ನ ಗೃಹ ಇಲಾಖೆ ಪತ್ತೆ ಹಚ್ಚಿದೆ. ಇದರಲ್ಲಿ ಬಾಂಗ್ಲಾದಿಂದ 868, ಪಾಕಿಸ್ತಾನದಿಂದ 20 ಜನ ಅಕ್ರಮವಾಗಿ ನುಗ್ಗಿದ್ದಾರೆ. ನೈಜೀರಿಯಾದಿಂದ 13, ಲಂಕಾದಿಂದ 8, ಮಯನ್ಮಾರ್ನಿಂದ 1 ಮತ್ತು ಉಗಾಂಡಾದಿಂದ 1 ಬೆಂಗಳೂರಿಗೆ ನುಗ್ಗಿದ್ದಾರೆ. ಹಾಗೆ 31 ರಾಷ್ಟ್ರದ 365 ವಿದೇಶಿಗರು ಬೇರೆ ಬೇರೆ ಅಪರಾಧ ಕೃತ್ಯಗಳಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಖುದ್ದು ಮಾಹಿತಿ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಪಶ್ಚಿಮ ಘಟ್ಟ ಸಂರಕ್ಷಣೆಗಾಗಿ ಕೇಂದ್ರ ಸರ್ಕಾರ ಹೊರಡಿಸಿರೋ ಕಸ್ತೂರಿ ರಂಗನ್ ವರದಿಯ ಕರಡು ಅಧಿಸೂಚನೆಯನ್ನ ತಿರಸ್ಕರಿಸೋಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ವಿಧಾನಸಭೆಯಲ್ಲಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟು ವರದಿ ತಿರಸ್ಕರಿಸುವ ಬಗ್ಗೆ ಸರ್ಕಾರದ ಅಧಿಕೃತ ನಿಲುವನ್ನ ಘೋಷಿಸಿದ್ದಾರೆ. ಈ ವರದಿ ಜಾರಿಯಾದ್ರೆ ಪಶ್ಚಿಮ ಘಟ್ಟ ಅತಿ ಸೂಕ್ಷ್ಮ ಪರಿಸರ ವಲಯ ಅಂತ ಘೋಷಣೆಯಾಗುತ್ತೆ. ಇದರಿಂದ ಗಣಿಗಾರಿಕೆ, ಬೃಹತ್ ಕಟ್ಟಡ ಹಾಗೂ ಕೈಗಾರಿಕೆಗಳಿಗೆ ಕಂಪ್ಲೀಟ್ ಬ್ರೇಕ್ ಬೀಳುತ್ತೆ. ಅಲ್ಲಿನ ರೈತರು ಹಾಗೂ ಆದಿವಾಸಿಗಳ ಒಕ್ಕಲೆಬ್ಬಿಸುವ ಆತಂಕ ಎಲ್ಲ ಇತ್ತಲ್ಲ. ತಲತಲಾಂತರಗಳಿಂದ ವಾಸವಿದ್ದ ಜಾಗಗಳಿಂದ ಅವ್ರನ್ನ ಖಾಲಿ ಮಾಡಿಸಿ ಬೇರೆ ಕಡೆಗೆ ಕಳಿಸೋ ಬಗ್ಗೆ ಚರ್ಚೆ ಎಲ್ಲ ನಡೀತಾ ಇತ್ತು. ಹೀಗಾಗಿ ಮಲೆನಾಡು ಭಾಗದಲ್ಲಿ ವರದಿಗೆ ಭಾರಿ ವಿರೋಧ ಇತ್ತು. ಅದರ ಬೆನ್ನಲ್ಲೇ ಸರ್ಕಾರ ಈ ನಿರ್ಧಾರ ಮಾಡಿದೆ. ಇನ್ನು ಚಾಮರಾಜನಗರ ಜಿಲ್ಲೆಯ ಹನೂರು ಎನ್ಕೌಂಟರ್ಗೆ ಪ್ರತಿಕಾರವಾಗಿ ಕಳ್ಳ ಬೇಟೆಗಾರರು ಈಗ ಅರಣ್ಯ ಇಲಾಖೆ ವಿರುದ್ಧ ರಿವೆಂಜ್ ತಗೊಳ್ತಿದ್ದಾರಂತೆ. ಕೊಳ್ಳೇಗಾಲ ತಾಲೂಕಿನ ಶಿಲುವೆಪುರ ಅರಣ್ಯ ಪ್ರದೇಶದಲ್ಲಿ ಬೆಂಕಿ ಹಚ್ಚಿ 10 ಎಕರೆ ಕಾಡನ್ನ ನಾಶ ಮಾಡಿದ್ದಾರೆ. ಅಲ್ಲದೆ ಕೊತ್ತನೂರು ವಲಯದ ಮಿಂಚಿನೆರ ಹಳ್ಳ ಅಕ್ರಮ ಬೇಟೆ ತಡೆ ಶಿಬಿರವನ್ನ ಕೂಡ ಸ್ಫೋಟಿಸಿದ್ದಾರೆ. ಡೈನಮೈಟ್ ಮತ್ತು ಜಿಲೆಟಿನ್ ಕಡ್ಡಿಗಳನ್ನು ಬಳಸಿ ಫಾರೆಸ್ಟ್ ಕ್ಯಾಂಪ್ ಅನ್ನ ಉಡಾಯಿಸಿದ್ದಾರೆ. ಇದರಿಂದ ಕ್ಯಾಂಪ್ನ ಗೋಡೆಗಳೇ ಒಡೆದು ಹೋಗಿದ್ದು ಒಳಗಿದ್ದ ವಸ್ತುಗಳೆಲ್ಲ ಸುಟ್ಟು ಹೋಗಿವೆ. ಇದು ಮಿತಿ ಮೀರ್ತಾ ಇದೆ ಬರ್ತಾ ಇದು. ಏನೋ ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿ ನೇಮಕಾತಿಯ ಅಕ್ರಮ ಪ್ರಕರಣ ಆರೋಪ ಸಂಬಂಧ ಇಡಿ ನಡೆಸಿರೋ ದಾಳಿಯಲ್ಲಿ ಸ್ಫೋಟಕ ವಿಚಾರಗಳು ಬಯಲಾಗಿವೆ. ಪರೀಕ್ಷೆಗೂ ಮುನ್ನವೇ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ್ದಲ್ಲದೆ ಅಭ್ಯರ್ಥಿಗಳನ್ನ ರೆಸಾರ್ಟ್ ಒಂದಕ್ಕೆ ಕರ್ಕೊಂಡು ಹೋಗಲಾಗಿತ್ತು. ಹೇಗೆ ಉತ್ತರ ಬರೀಬೇಕು ಅಂತ ಅವರಿಗೆ ಟ್ರೈನಿಂಗ್ ಕೊಡಲಾಗಿತ್ತು ಅನ್ನೋ ಆಘಾತಕಾರಿ ಸತ್ಯ ತನಿಖೆ ವೇಳೆ ಹೊರಗೆ ಬರ್ತಾ ಇದೆ. ಸದ್ಯ ಸಾಕ್ಷ್ಯಕ್ಕಾಗಿ ರೆಸಾರ್ಟ್ನ ಸಿಸಿಟಿವಿ ದೃಶ್ಯಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದು ತನಿಖೆ ಮುಂದುವರೆಸಿದ್ದಾರೆ. ಪಶು ವೈದ್ಯಾಧಿಕಾರಿ ಹುದ್ದೆಗೆ ಮಧ್ಯವರ್ತಿಗಳ ಮೂಲಕ 80 ಲ್ಯಾಕ್ ರೂಪೀಸ್ ಲಂಚ ಪಡೆಯಲಾಗಿತ್ತು ಅನ್ನೋ ಗಂಭೀರ ಆರೋಪ ಇದೆ. ಹೀಗಾಗಿ ಇಡಿ ಅಧಿಕಾರಿಗಳು ಕೆಪಿಎಸ್ಸಿ ಕಚೇರಿ, ಶಿವಶಂಕರಪ್ಪ ಸಾಹುಕಾರ ಮನೆ ಸೇರಿ 21ಕ್ಕೂ ಅಧಿಕ ಲೊಕೇಶನ್ಸ್ ಅಲ್ಲಿ ರೇಡ್ ಕೂಡ ಆಲ್ರೆಡಿ ಮಾಡಿದ್ದಾರೆ. ಏನೋ ತಮಿಳುನಾಡಿಗೆ ಕಾವೇರಿ ನೀರು ಬಿಡೋ ವಿಚಾರದಲ್ಲಿ ರಾಜ್ಯ ಸರ್ಕಾರ CWMAಗೆ ತುರ್ತು ಮನವಿ ಮಾಡಿದೆ. ಮಳೆ ಕಮ್ಮಿಯಾಗಿ ಡ್ಯಾಂಗಳಿಗೆ ನೀರಿನ ಒಳಹರಿವು 47% ಕಮ್ಮಿಗಿದೆ. ಹೀಗಾಗಿ ತಮಿಳುನಾಡಿಗೆ ಪ್ರತಿದಿನ ಬಿಡ್ತಾ ಇರೋ 12,000 ಕ್ಯೂಸೆಕ್ ನೀರನ್ನ ತಕ್ಷಣ 6,000 ಕ್ಯೂಸೆಕ್ಗೆ ಇಳಿಸಿ ಆಗಸ್ಟ್ 11ರ ಆದೇಶವನ್ನ ಮರುಪರಿಶೀಲಿಸಿ ಅಂತ ಒತ್ತಾಯ ಮಾಡಲಾಗಿದೆ. ಸದ್ಯ ನಮ್ಮ 4 ಡ್ಯಾಂಗಳಲ್ಲಿ ಸೇರಿ 77 TMC ಆಸುಪಾಸಲ್ಲಿ ನೀರಿದೆ. ಇದರಿಂದ 1.95 ಲಕ್ಷ ಎಕರೆ ಕೃಷಿ ಮತ್ತು ಬೆಂಗಳೂರಿಗೆ ಕುಡಿಯೋ ನೀರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಇನ್ನು ನೀರು ಬಿಟ್ರೆ ಅಂತ ಹೇಳಿ ಸರ್ಕಾರ ಹೇಳಿದೆ. ಅತ್ತ ತಮಿಳುನಾಡಿನ ಮೆಟ್ಟೂರು ಡ್ಯಾಮ್ ಒಂದರಲ್ಲೇ 45 TMC ನೀರಿದೆ. ಮುಂದೆ ಮಳೆಯಿಂದ ಅವರಿಗೆ 95 TMC ನೀರು ಸಿಗೋ ನಿರೀಕ್ಷೆನೂ ಕೂಡ ಇದೆ. ಹೀಗಾಗಿ ಕಷ್ಟ ಅರ್ಥ ಮಾಡಿಕೊಂಡು ನೀರು ಬಿಡೋದನ್ನ ಕಮ್ಮಿ ಮಾಡಿಸಿ ಅಂತ ಅಂಕಿ ಅಂಶಗಳ ಸಮೇತ ರಾಜ್ಯ ಸರ್ಕಾರ ಮತ್ತೊಮ್ಮೆ ರಿಕ್ವೆಸ್ಟ್ ಹಾಕಿದೆ. ಇನ್ನು ಬಿಡದಿಯಲ್ಲಿ ನಕಲಿ ಔಷಧ 5-6 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಔಷಧ ಸಿಕ್ಕಿತ್ತಲ್ಲ, ಈ ಪ್ರಕರಣವನ್ನು ರಾಜ್ಯ ಸರ್ಕಾರ IPS ಅಧಿಕಾರಿ ಸಿ ವಂಶಿಕೃಷ್ಣ ನೇತೃತ್ವದಲ್ಲಿ SIT ಮಾಡಿ ಈಗ ತನಿಖೆಗೆ ಆದೇಶ ಕೊಟ್ಟಿದೆ. ದೊಡ್ಡ ವಿಚಾರ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಶೇಷ ವರದಿಯಲ್ಲಿ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಸ್ನೇಹಿತರೆ. ಫುಲ್ ನ್ಯೂಸ್ ಎಂಡಲ್ಲಿ ಇದನ್ನು ನಾವು ಸ್ಕ್ರೀನ್ ಮೇಲೆ ತರ್ತೀವಿ. ಮಿಸ್ ಇಲ್ಲದೆ ನೀವು ಆ ವರದಿಯನ್ನು ಕೂಡ ನೋಡಿ. ನಾವು ಹುಷಾರಾಗಬೇಕು, ಕಾಯಿಲೆ ಹೋಗಬೇಕು ಅಂತ ಮಕ್ಕಳಿಗೆ, ದೊಡ್ಡವರಿಗೆ, ವಯಸ್ಸಾದವರಿಗೆ ಕೊಡೋ, ಕಾಯಿಲೆ ಬಂದಾಗ ಕೊಡೋ ಔಷಧಿನೇ ಹೇಗೆ ವಿಷ ಮಾಡ್ತಿದ್ದಾರೆ ಇವರು ಅಂಥೇಳಿ ಸಿಕ್ಕಿದ ಕೆಮಿಕಲ್ ಪುಡಿಯೆಲ್ಲ ತುಂಬಿಸ್ಬಿಟ್ಟು ಬ್ರ್ಯಾಂಡೆಡ್ ಲೇಬಲ್ ಹಾಕಿ ಕೆಲ ಈ ದಂಧೆಕೋರರು, ಮಾಫಿಯಾದವರು ಏನು ಮೋಸ ಮಾಡ್ತಿದ್ದಾರೆ ಅಂಥೇಳಿ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಮಿಸ್ ಇಲ್ಲದೆ ನೋಡಿ ಸ್ನೇಹಿತರೆ ಅದನ್ನು. ಈ ನಕಲಿ ಔಷಧ ಜಾಲವನ್ನು ಬೇರು ಸಹಿತ ಕಿತ್ತೊಗೆಯೋಕೆ ಆರೋಗ್ಯ ಇಲಾಖೆ ಮಹತ್ವದ ಹೆಜ್ಜೆ ಇಟ್ಟಿದೆ. ನಕಲಿ ಔಷಧ ತಯಾರಿಕೆ, ದಾಸ್ತಾನು ಹಾಗೂ ಮಾರಾಟದ ಬಗ್ಗೆ ಖಚಿತ ಮಾಹಿತಿ ನೀಡಿದರೆ 10ರಿಂದ 50,000 ರೂಪಾಯಿ ನಗದು ಬಹುಮಾನ ಕೊಡೋದಾಗಿ ಅನೌನ್ಸ್ ಮಾಡಿದ್ದಾರೆ. ಇನ್ನು ಮಾಹಿತಿ ಕೊಡೋರ ವಿವರಗಳನ್ನ ಗೌಪ್ಯವಾಗಿ ಇಡಲಾಗುತ್ತೆ ಅಂತ ಇಲಾಖೆ ಹೇಳಿದೆ. ಇನ್ನು IT ಕಂಪನಿಗಳು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಶಾಕ್ ನೀಡಿವೆ. ಬೆಂಗಳೂರಿನ ಔಟರ್ ರಿಂಗ್ ರೋಡ್ ರಸ್ತೆ ಕಾಮಗಾರಿಗಾಗಿ ವರ್ಕ್ ಫ್ರಮ್ ಹೋಮ್ ನೀಡಿ ಅಂತ GBA IT ಕಂಪನಿಗಳಿಗೆ ರಿಕ್ವೆಸ್ಟ್ ಮಾಡಿತ್ತು. ಆದ್ರೀಗ ಹಾಗೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿ IT ಕಂಪನಿಗಳು ರಿಜೆಕ್ಟ್ ಮಾಡಿವೆ. ಇವಾಗೆಲ್ಲ ವರ್ಕ್ ಫ್ರಮ್ ಹೋಮ್ ಮತ್ತಷ್ಟು ಜಾಸ್ತಿ ಎಲ್ಲ ನಾವು ಕೊಡೋಕ್ಕಾಗೋದಿಲ್ಲ. ಟ್ರಾಫಿಕ್ ದಟ್ಟಣೆ ಕಮ್ಮಿ ಮಾಡಿ 20 ಕಿಲೋಮೀಟರ್ ರಸ್ತೆಯ ವೈಟ್ ಟಾಪಿಂಗ್ ಕಾಮಗಾರಿಯನ್ನು ವೇಗವಾಗಿ ಮುಗಿಸುವ ಉದ್ದೇಶ ನಮಗಿದೆ ಅಂತೇಳಿ ಸರ್ಕಾರ ಹೇಳಿತ್ತಲ್ಲ.
ವರ್ಕ್ ಫ್ರಮ್ ಹೋಮ್ ಕೊಡಿ ಅಂತ. ಅದಕ್ಕೆ ಈ ಥರ ಉತ್ತರ ಕೊಟ್ಟಿದ್ದಾರೆ. ನೀವು ಹೇಳ್ತಾರೆ 50% ಜನರನ್ನ ವರ್ಕ್ ಫ್ರಮ್ ಹೋಮ್ ಕೊಟ್ಟರೆ ನಮ್ಮ ಕೆಲಸ ಬೇಗ ಆಗಲ್ಲ, ಲೇಟ್ ಆಗುತ್ತೆ, ಪ್ರೊಡಕ್ಟಿವಿಟಿ ಕಮ್ಮಿ ಆಗುತ್ತೆ ಅಂತ ಹೇಳಿ ಈ ರೀತಿ ರಿಜೆಕ್ಟ್ ಮಾಡಿದ್ದಾರೆ. ಜೊತೆಗೆ ಇನ್ನೊಂದು ಆತಂಕ ಇದೆ ಅವರಿಗೆ. ಇವ್ರು ಹೇಳ್ತಾರೆ ಸ್ವಲ್ಪ ದಿವಸ ಮಾಡಿ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ, ಆಮೇಲೆ ಇವ್ರ ಕೆಲಸ ಬೇಗ ಮುಗಿಸೋದೇ ಇಲ್ಲ, ಆಮೇಲೆ ಫಾರೆವರ್ ಆಗಿಬಿಡುತ್ತೆ ವರ್ಕ್ ಫ್ರಮ್ ಹೋಮ್ ಅನ್ನೋದು ಅವರ ಆತಂಕ. ಇನ್ನು 1984ರ ಸಿಖ್ ವಿರೋಧಿ ಗಲಭೆ ಪ್ರಕರಣ ಸಂಬಂಧ ತಿಹಾರ್ ಜೈಲಿನಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದ ಕಾಂಗ್ರೆಸ್ ಮಾಜಿ ಸಂಸದ ಸಜ್ಜನ್ ಕುಮಾರ್ ನಿಧನರಾಗಿದ್ದಾರೆ. ದಿಲ್ಲಿಯ ಸಫ್ದರ್ಜಂಗ್ ಹಾಸ್ಪಿಟಲ್ಗೆ ದಾಖಲು ಮಾಡಲಾಗಿತ್ತು. ಅಲ್ಲಿ ಸಜ್ಜನ್ ಕುಮಾರ್ ಪ್ರಾಣ ಹೋಗಿದೆ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಹತ್ಯೆ ಆದ ನಂತರ 1984ರಲ್ಲಿ ದಿಲ್ಲಿ ಹಾಗೂ ದೇಶದ ಹಲವು ಭಾಗಗಳಲ್ಲಿ ಸಿಖ್ಖರ ವಿರುದ್ಧ ಹಿಂಸಾಚಾರ ನಡೆದಿತ್ತು. ಅಂದಿನ ಕಾಂಗ್ರೆಸ್ ಮುಖಂಡರುಗಳು ಸಿಖ್ಖರ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಹಿಂಸಾಚಾರವನ್ನ ಭುಗಿಲೆಬ್ಬಿಸಿದ್ರು. ಆ ಪ್ರಕರಣದಲ್ಲಿ ಸಜ್ಜನ್ ಕುಮಾರ್ಗೆ ಜೀವಾವಧಿ ಶಿಕ್ಷೆ ಕೊಡಲಾಗಿತ್ತು. ಇವರು ಈ ಹಿಂದೆ 3 ಬಾರಿ MP ಆಗಿದ್ರು. 2018ರಲ್ಲಿ ಕೋರ್ಟ್ ಶಿಕ್ಷೆ ಕೊಟ್ಟ ನಂತರ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟಿದ್ರು. ಸರ್ಕಾರಿ ನೇಮಕಾತಿ ಸುಧಾರಣೆ ಸೇರಿ ಹಲವು ಸಮಸ್ಯೆಗಳ ವಿಚಾರವಾಗಿ ಮೇಘಾಲಯದಲ್ಲಿ ಶಿಲಾಂಗ್ನಲ್ಲಿ ದೊಡ್ಡ ಪ್ರತಿಭಟನೆಯಾಗಿದೆ. ಖಾಸಿ ಸ್ಟೂಡೆಂಟ್ಸ್ ಯೂನಿಯನ್ ಅನ್ನೋ ಸಂಘಟನೆ ಈ ಪ್ರತಿಭಟನೆ ನಡೆಸಿತು. ಗಲಾಟೆ ಮಾಡಿದ್ದಾರೆ. 31 ವಾಹನಗಳನ್ನು ಧ್ವಂಸ ಮಾಡಿದ್ದಾರೆ. ಸ್ವಾಮಿ ವಿವೇಕಾನಂದರು ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆಗಳಿಗೂ ಡ್ಯಾಮೇಜ್ ಮಾಡಲಾಗಿದೆ. ಖಾಸಿ ಸ್ಟೂಡೆಂಟ್ಸ್ ಯೂನಿಯನ್ ಸದಸ್ಯರಿಂದ ಈ ವಿಧ್ವಂಸಕ ಕೃತ್ಯಗಳು ನಡೆಯಿತು ಅಂತ ಪೊಲೀಸರು ಹೇಳಿದ್ದು 3 ಅರೆಸ್ಟ್ ಕೂಡ ಮಾಡಿದ್ದಾರೆ. ಇತ್ತೀಚೆಗೆ ತೆಲಂಗಾಣದ ನಲ್ಗೊಂಡಾದಲ್ಲಿ ಆಗಸ್ಟ್ 12ನೇ ತಾರೀಕು ಪ್ರಿನ್ಸಿಪಾಲ್ ರೂಪಾ ರೆಡ್ಡಿ ಅವರ ಹತ್ಯೆ ಆಗಿತ್ತಲ್ಲ, ಸ್ಟೂಡೆಂಟ್ಸೇ ಮಾಡಿದ್ದು ಅಂತ ಗೊತ್ತಾಗಿದೆ. ಈಗ ಕೊಂಡಮಲ್ಲೆ ಪಲ್ಲಿಯ ಸ್ಕೂಲ್ ಒಂದರಲ್ಲಿ ಪ್ರಿನ್ಸಿಪಾಲ್ ಆಗಿದ್ರು. 10ನೇ ತರಗತಿ ಮಕ್ಕಳೇ ಇದನ್ನು ಮಾಡಿರೋದಂತ. ಹಣ ಮತ್ತು ಐಷಾರಾಮಿ ಜೀವನಕ್ಕಾಗಿ ಇಬ್ಬರು ಅಪ್ರಾಪ್ತ ವಿದ್ಯಾರ್ಥಿಗಳು ಇಂಥ ಕೆಲಸ ಮಾಡಿದ್ದಾರೆ ಅಂತ ಪೊಲೀಸರು ಹೇಳಿದ್ದಾರೆ. ಮೊದಲು ಹಾಸ್ಟೆಲ್ನಲ್ಲಿ ಇವರ ಬಳಿ ಮೊಬೈಲ್ ಮತ್ತು ಹಣ ಸಿಕ್ಕಿಬಿದ್ದಿತ್ತು. ಆಗ ಪ್ರಿನ್ಸಿಪಲ್ ಇವ್ರನ್ನ ಹಾಸ್ಟೆಲ್ನಿಂದ ಸಸ್ಪೆಂಡ್ ಮಾಡಿ ಪೇರೆಂಟ್ಸ್ಗೆ ಕಂಪ್ಲೇಂಟ್ ಕೊಟ್ಟರು. ಇದೇ ಸೇಡಲ್ಲಿ ಇವರು ಪ್ರಿನ್ಸಿಪಾಲ್ ಮನೆಯಲ್ಲಿ ಹಣ ಲೂಟಿ ಮಾಡೋಕೆ ಸ್ಕೆಚ್ ಹಾಕಿದ್ರು. ಮುಖಕ್ಕೆ ಮಂಕಿ ಕ್ಯಾಪ್, ಕೈಗೆ ಗ್ಲೌಸ್ ಹಾಕೊಂಡು ಮನೆಗೆ ನುಗ್ಗಿದ ಒಬ್ಬ ವಿದ್ಯಾರ್ಥಿ 2.5 ಲಕ್ಷ ರೂಪಾಯಿ ಲೂಟಿ ಮಾಡಿ ಎಸ್ಕೇಪ್ ಆಗ್ತಿದ್ದ. ಆ ಟೈಮ್ನಲ್ಲಿ ಆತ ಹಾಕಿದ ಕ್ಯಾಪ್ ಜಾರಿ ಬಿದ್ದು ಆತನನ್ನ ಪ್ರಿನ್ಸಿಪಾಲ್ ರೂಪಾ ರೆಡ್ಡಿ ಗುರುತಿಸಿದ್ರು. ಆವಾಗ ಸಿಕ್ಕಿ ಬೀಳೋ ಹೆದರಿಕೆಯಲ್ಲಿ ವಿದ್ಯಾರ್ಥಿ ಪ್ರಿನ್ಸಿಪಾಲ್ ರೂಪಾರನ್ನ ಮಾರಕಾಸ್ತ್ರಗಳಿಂದ ಹತ್ಯೆನೇ ಮಾಡಿಬಿಟ್ಟ. ನಂತರ ಹಣ ತಗೊಂಡು ಗೋವಾ ಟ್ರಿಪ್ ಕೂಡ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಆದರೆ ಪ್ರಿನ್ಸಿಪಾಲ್ ಮೃತಪಡೋ ಮುನ್ನ ತಮ್ಮ ಸಂಬಂಧಿಕರಿಗೆ ಕಾಲ್ ಮಾಡಿ ಬಾಬು ಅನ್ನೋ ವಿದ್ಯಾರ್ಥಿಯ ಹೆಸರನ್ನ ಹೇಳಿದ್ರು. ಹಾಗಾಗಿ ಸಿಕ್ಕಿಬಿದ್ದಿದ್ದಾರೆ. ತನಿಖೆ ನಡೀತಾ ಇದೆ. ನಿಮ್ಮ ಹತ್ರ ಸಿಕ್ಕಾಪಟ್ಟೆ ಸಿಮ್ ಕಾರ್ಡ್ಗಳಿದೆ ನಿಮ್ಮ ಹೆಸರಲ್ಲಿ. ಸ್ವಲ್ಪ ನೋಡಿ ಇಲ್ಲಿ ಸ್ನೇಹಿತರೆ, ಇನ್ನು ಮುಂದೆ ಗರಿಷ್ಠ ಒಬ್ಬರ ಹೆಸರಲ್ಲಿ 9 ಸಿಮ್ ಕಾರ್ಡ್ಗಳು ಮಾತ್ರ ಇರೋಕ್ ಸಾಧ್ಯ ಅಂತ ಕೇಂದ್ರ ಸರ್ಕಾರ ರೂಲ್ಸ್ ಜಾರಿ ಮಾಡಿದೆ. ಅದಕ್ಕಿಂತ ಜಾಸ್ತಿ ಯಾರು ಇಟ್ಕೊಳ್ಳೋಕೆ ಹೊರಟ್ರೆ ಡಿಜಿಟಲ್ ಇಂಟೆಲಿಜೆನ್ಸ್ ಪ್ಲಾಟ್ಫಾರ್ಮ್ ಅನ್ನೋ ಸಿಸ್ಟಮ್ ಮೂಲಕ ಪತ್ತೆ ಹಚ್ಚಿ ಆ ಸಿಮ್ ಅನ್ನ ಬ್ಲಾಕ್ ಮಾಡಲಾಗುತ್ತೆ. ದೇಶದ ಬಹುತೇಕ ಕಡೆ 9 ಸಿಮ್ಗಳಿಗೆ ಅವಕಾಶ ಇದೆ. ಆದರೆ ಜಮ್ಮು ಕಾಶ್ಮೀರ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಮಿತಿಯನ್ನ 6 ಸಿಮ್ಗಳಿಗೆ ಲಿಮಿಟ್ ಮಾಡಲಾಗಿದೆ. ನವೆಂಬರ್ 30ರ ಒಳಗಡೆ ಹೊಸ ನಿಯಂತ್ರಣ ವ್ಯವಸ್ಥೆ ಕಂಪ್ಲೀಟ್ ಆಗಿ ಜಾರಿಗೆ ಬರುತ್ತೆ. ಏನೋ ಷೇರುಪೇಟೆ ವಿಚಾರಕ್ಕೆ ಬಂದ್ರೆ, ಸೆನ್ಸೆಕ್ಸ್ ದಿನದ ವಹಿವಾಟಿನ ಅಂತ್ಯಕ್ಕೆ 628 ಪಾಯಿಂಟ್ಸ್ ಅಥವಾ 0.82% ಏರಿಕೆಯಾಗಿ 77,537ಕ್ಕೆ ರೀಚ್ ಆಗಿದೆ. ನಿಫ್ಟಿ 153 ಪಾಯಿಂಟ್ಸ್ ಅಥವಾ 0.64% ರೈಸ್ ಆಗಿ 24,231ಕ್ಕೆ ತಲುಪಿದೆ. ನಿಫ್ಟಿ ಮಿಡ್ ಕ್ಯಾಪ್ 0.36% ರೈಸ್. ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ 0.58% ರೈಸ್. ಮಾರ್ಕೆಟ್ ನಿರಂತರ 7 ಸೆಷನ್ಗಳಲ್ಲಿ ಲಾಸ್ ಮಾಡಿಕೊಂಡ ನಂತರ ದಿಢೀರ್ ಮೇಲೇಳೋಕೆ ಒಂದು ಕಾರಣ ಶಾರ್ಟ್ ಕವರಿಂಗ್. ಮಾರ್ಕೆಟ್ ಏರ್ತಾ ಇದ್ದಾಗ ಕುಸಿತದ ಮೇಲೆ ಬೆಟ್ ಮಾಡಿದ ಟ್ರೇಡರ್ಗಳು ಎಲ್ಲಿ ಲಾಸ್ ಆಗುತ್ತೋ ಅಂತ ಪ್ಯಾನಿಕ್ ಆಗಿ ಮತ್ತೆ ಷೇರು ಖರೀದಿ ಮಾಡೋಕೆ ಶಾರ್ಟ್ ಕವರಿಂಗ್ ಮಾಡಿದ್ದಾರೆ. ಆ ಕಾರಣದಿಂದ ಸ್ವಲ್ಪ ಬಹಿಂಗ್ ಆಯಿತು. ಅತ್ತ 10 ವರ್ಷಗಳ ಮೆಚುರಿಟಿ ಇರೋ US ಬಾಂಡ್ಗಳ ಈಲ್ಡ್ನಲ್ಲೂ ಕುಸಿತ ಆಗಿದೆ. ಇಷ್ಟೇ ಅಲ್ಲದೆ ಭಾರತದ ಮಾರುಕಟ್ಟೆಯಲ್ಲಿ ವಿದೇಶಿ ಬಂಡವಾಳದ ಒಳಹರಿವು ಕೂಡ ಜಾಸ್ತಿಯಾಗಿದೆ. ಒಂದೇ ದಿನದಲ್ಲಿ ಹೂಡಿಕೆದಾರರು ಸುಮಾರು 408 ಕೋಟಿ ರೂಪಾಯಿ ಮೌಲ್ಯದ ಭಾರತದ ಸ್ಟಾಕ್ಸ್ ಬೈ ಮಾಡಿದ್ದಾರೆ. ಇವತ್ತು ಮಾರ್ಕೆಟ್ ಎದುರೋಕೆ ಇದು ಮುಖ್ಯವಾಗಿರೋ ಕಾರಣ. ತೈಲ ಬೆಲೆಯಲ್ಲಿ ಅದರಲ್ಲಿ ಏನು ಭಾಳ ಇಂಪ್ರೂವ್ಮೆಂಟ್ ಇಲ್ಲ, ಭಯ ಹಾಗೇ ಇದೆ. ಪರ್ ಬ್ಯಾರಲ್ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ $93-94 ಹತ್ತತ್ರ ಹೋಗ್ಬಿಟ್ಟಿದೆ. ಈಗ ಇನ್ನು ಎಟರ್ನಲ್, ಶ್ರೀರಾಮ್ ಫಿನಾನ್ಸ್, ಕೋಟಕ್ ಬ್ಯಾಂಕ್, ITC, ಬಜಾಜ್ ಫಿನಾನ್ಸ್, ಆಕ್ಸಿಸ್ ಬ್ಯಾಂಕ್ ಗ್ರೀನ್ನಲ್ಲಿದ್ವು. ಟಾಟಾ ಕನ್ಸ್ಯೂಮರ್, ಹಿಂಡಾಲ್ಕೋ, ಇಂಡಿಗೋ, ನೆಸ್ಲೆ ಇಂಡಿಯಾ, HCL ಟೆಕ್ ಈ ಗ್ರೀನ್ ಟ್ರೆಂಡ್ನಲ್ಲೂ ಕೂಡ ರೆಡ್ನಲ್ಲಿದ್ವು. ಒಟ್ಟಾರೆ BSEನಲ್ಲಿ 2,450 ಸ್ಟಾಕ್ಸ್ ಗ್ರೀನ್ನಲ್ಲಿದ್ದರೆ 1,874 ಸ್ಟಾಕ್ಸ್ ರೆಡ್ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 3 ಪೈಸೆ ಏರಿಕೆಯಾಗಿ $95.70 ಆಗಿದೆ. ಇನ್ನು ಭಾರತದ ರಿಸರ್ವ್ ಬ್ಯಾಂಕ್ನಿಂದ ಮುಂದಿನ ದಿನಗಳಲ್ಲಿ ಬಡ್ಡಿ ದರ ಹೆಚ್ಚಿಸುವ ಮುನ್ಸೂಚನೆ ಸಿಗ್ತಾ ಇದೆ. ಆಹಾರ ಮತ್ತು ಇಂಧನದ ಬೆಲೆ ಏರಿಕೆಯಿಂದ ಹಣದುಬ್ಬರ ಜಾಸ್ತಿ ಆಗುತ್ತೆ. ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಪಾಲಿಸಿ ಟೈಟ್ ಮಾಡೋದು ಅನಿವಾರ್ಯ ಅಂತ RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಹೇಳಿದ್ದಾರೆ. ಇತ್ತ RBI ಡೆಪ್ಯೂಟಿ ಗವರ್ನರ್ ಪೂನಂ ಗುಪ್ತಾ 2026-27ರ 3ನೇ ತ್ರೈಮಾಸಿಕದಲ್ಲಿ ಹಣದುಬ್ಬರ 5.9%ಗೆ ತಲುಪುವ ಅಂದಾಜಿದೆ ಅಂತ ಹೇಳಿದ್ದಾರೆ.
ಹೀಗಾಗಿ ಈ ವರ್ಷದಲ್ಲಿ ಬಡ್ಡಿ ದರ ಏರಿಕೆಯಾಗೋ ಹಿಂಟ್ ಅನ್ನ ಕೊಟ್ಟಿದ್ದಾರೆ ಅವರು. ಇನ್ನು ಸ್ನೇಹಿತರೆ, ಸಕ್ಕರೆ ಬೆಲೆ ಏರಿಕೆ ವಿಚಾರ, ಕಬ್ಬಿನ ಇಳುವರಿ ಕಮ್ಮಿ, ರೋಗ ಕಬ್ಬಿಗೆ, ಆಮೇಲೆ ಎಥನಾಲ್ ಕೂಡ ಕಬ್ಬು ಹೋಗ್ತಾ ಇದೆ, ಜೊತೆಗೆ ಎಕ್ಸ್ಪೋರ್ಟ್ ಕೂಡ ನಾವು ಸ್ವಲ್ಪ ಜಾಸ್ತಿ ಮಾಡ್ಬಿಟ್ವಿ ಹಿಂದೆ, ಹಾಗಾಗಿ ಶಾರ್ಟೇಜ್ ಆಗಿ ಬೆಲೆ ಏರಿಕೆ ಆಗ್ತಿದೆಯಲ್ಲ ಸಕ್ಕರೆದು. ಈಗ 10 ವರ್ಷಗಳಲ್ಲೇ ಮೊದಲ ಬಾರಿಗೆ ಸಕ್ಕರೆಯನ್ನ ಆಮದು ಮಾಡ್ಕೊಳ್ಳೋಕೆ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ. ಎಷ್ಟು? 10 ಲಕ್ಷ ಟನ್ ಅಷ್ಟು ಸಕ್ಕರೆಯನ್ನ ಇಂಪೋರ್ಟ್ ಡ್ಯೂಟಿ ಇಲ್ಲದೆ, ಯಾವುದೇ ಆಮದು ಸುಂಕ ಇಲ್ಲದೆ ಆಮದು ಮಾಡ್ಕೊಳ್ಳೋಕೆ ಅವಕಾಶವನ್ನು ಕೊಟ್ಟಿದೆ. ಈ ಕ್ರೈಸಿಸ್ ಏನಿದು, ಶುಗರ್ ಕ್ರೈಸಿಸ್, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈ ವಿಶೇಷ ವರದಿಯಲ್ಲಿ ನೋಡಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ. ಇದರಲ್ಲಿ ನಾವು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀವಿ, ಇವತ್ತಷ್ಟೇ ಪಬ್ಲಿಷ್ ಆಗಿದೆ, ನೀವು ಅದನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ ಪೂರ್ಣ ಮಾಹಿತಿಗೆ. ಏನೋ ಮಾರ್ಕೆಟ್ ಮ್ಯಾನಿಪುಲೇಟ್ ಮಾಡಿದ ಆರೋಪದ ಮೇಲೆ JP ಮಾರ್ಗನ್ ಒಡೆತನದ ಕೋಪ್ಥಾಲ್, ಮಾರಿಷಸ್ ಮತ್ತು ದುಬೈ ಮೂಲದ ಮಾನ್ಸಿ ಬ್ರೋಕಿಂಗ್ ಕಂಪನಿಗಳನ್ನ ಸೆಬಿ ಬ್ಯಾನ್ ಮಾಡಿದೆ. ಹಳೆ 30 ನಿಮಿಷದ ಆವರೇಜ್ ಸಿಸ್ಟಮ್ ಬದಲು ಆಗಸ್ಟ್ 3ನೇ ತಾರೀಕು ತಂದಿದ್ದ ಹೊಸ ಕ್ಲೋಸಿಂಗ್ ಆಕ್ಷನ್ ಸೆಷನ್ ಅಥವಾ CAS ಅನ್ನೋ 20 ನಿಮಿಷದ ಪ್ರೋಸೆಸ್ ನಲ್ಲಿ ಟ್ರೇಡಿಂಗ್ ವಾಲ್ಯೂಮ್ ಕಮ್ಮಿ ಇರುತ್ತೆ. ಹೀಗಾಗಿ ಚಿಕ್ಕ ಆರ್ಡರ್ಗಳು ಕೂಡ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ. ಇದನ್ನೇ ಬಳಸಿಕೊಂಡ ಕೋಪ್ಥಾಲ್ ಆಗಸ್ಟ್ 13ನೇ ತಾರೀಕು ಡೆರಿವೇಟಿವ್ಸ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗೋ ಟೈಮ್ನಲ್ಲಿ ಸೆನ್ಸೆಕ್ಸ್ನ ಎಲ್ಲ ಸ್ಟಾಕ್ಗಳನ್ನ ಹೆಚ್ಚಿನ ರೇಟ್ಗೆ ಖರೀದಿ ಮಾಡೋಕೆ ಫೇಕ್ ಆರ್ಡರ್ ಹಾಕಿದೆ. ಈ ಮೂಲಕ ಸೆನ್ಸೆಕ್ಸ್ ಕ್ಲೋಸಿಂಗ್ ವ್ಯಾಲ್ಯೂನ ಆರ್ಟಿಫಿಷಿಯಲ್ ಆಗಿ ಏರಿಸಿ ಆಪ್ಷನ್ಸ್ನಲ್ಲಿ 2.96 ಕೋಟಿ ರೂಪಾಯಿ ಲಾಭ ಮಾಡಿಕೊಂಡು ಆರ್ಡರ್ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಸೆಬಿ ಹೇಳಿದೆ. ಹಾಗೆ ಮಾನ್ಸಿ ಕೂಡ 8 ಸೆನ್ಸೆಕ್ಸ್ ಸ್ಟಾಕ್ಗಳನ್ನು ಕಮ್ಮಿ ರೇಟ್ಗೆ ಸೇಲ್ ಮಾಡೋಕೆ ಆರ್ಡರ್ ಹಾಕಿ ಇಂಡೆಕ್ಸ್ ಕೆಳಗಿಳಿಸಿ ಲಾಭ ಮಾಡಿಕೊಂಡಿದೆ. ಈ ಮ್ಯಾನಿಪುಲೇಷನ್ನಿಂದಾಗಿ ಸೆಬಿ ಈಗ ಒಟ್ಟು 3.68 ಕೋಟಿ ರೂಪಾಯಿ ಜಪ್ತಿ ಮಾಡಿದ್ದು, ತನಿಖೆ ಮುಗಿಯುವವರೆಗೂ 2 ಕಂಪನಿಗಳನ್ನ ಮಾರ್ಕೆಟ್ ಮತ್ತು CAS ನಿಂದ ಬ್ಯಾನ್ ಮಾಡಲಾಗಿದೆ. ಇನ್ನು ದೇಶದ ಚಿನ್ನದ ಸಾಲ ಅಥವಾ ಗೋಲ್ಡ್ ಲೋನ್ ಮಾರ್ಕೆಟ್ಗೆ ದೊಡ್ಡ ಕುಳ ಒಂದು ಬಂದಿದೆ. ಪ್ರಸಿದ್ಧ ಹಣಕಾಸು ಸಂಸ್ಥೆ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಎಂಟರ್ ಆಗಿದೆ. ಮುಂದಿನ 3 ವರ್ಷಗಳಲ್ಲಿ ದೇಶಾದ್ಯಂತ 1000 ಪ್ರತ್ಯೇಕ ಬ್ರಾಂಚ್ಗಳನ್ನು ಓಪನ್ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ಇನ್ನು HDFC ಬ್ಯಾಂಕ್ನಲ್ಲಿ ಷೇರು ಹೆಚ್ಚಿಸಿಕೊಳ್ಳುವ LICಯ ಪ್ರಸ್ತಾವನೆಗೆ RBI ಅನುಮೋದನೆ ಕೊಟ್ಟಿದೆ. HDFC ಬ್ಯಾಂಕ್ನಲ್ಲಿ LIC 4.11% ಪಾಲನ್ನ ಹೊಂದಿದೆ. ಅನುಮೋದನೆ ಬಳಿಕ ಅದನ್ನ 9.99%ಗೂ ಏರಿಸೋಕಾಗತ್ತೆ. ಆದ್ರೆ LIC ತಕ್ಷಣವೇ 9.99% ಖರೀದಿ ಮಾಡಿಬಿಡುತ್ತೆ ಅಂತ ಅಲ್ಲ, ನಿಧಾನವಾಗಿ LICಗೆ ಸರಿಯಾದ ಪ್ರೈಸ್ ಇದೆ, ಲಾಭ ಇದೆ ಅಂತ ಅನಿಸಿದಾಗ ಬೈ ಮಾಡ್ತಾ ಹೋಗ್ಬೋದು. ಆದರೆ ಇದರಿಂದ ಅವರಿಗೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಮಾಡೋಕೆ ಲಿಮಿಟ್ನಿಂದಾಗಿ ಹೆಚ್ಚಿನ ಲಿಮಿಟ್ ಸಿಕ್ಕಿದೆ, ಫ್ಲೆಕ್ಸಿಬಿಲಿಟಿ ಸಿಕ್ಕಿದೆ. ಈ ಸುದ್ದಿ ಹೊರಬೀಳ್ತಿದ್ದ ಹಾಗೆ HDFC ಬ್ಯಾಂಕ್ ಷೇರುಗಳ ಬೆಲೆ 1% ಜಂಪ್ ಆಗಿತ್ತು. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 3,212 ರೂಪಾಯಿ ಜಾಸ್ತಿಯಾಗಿ 1,57,080 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 2,942 ರೂಪಾಯಿ ಹೆಚ್ಚಾಗಿ 1,43,885 ರೂಪಾಯಿ ಆಗಿದೆ. ಇನ್ನು 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 8,541 ರೂಪಾಯಿ ಹೆಚ್ಚಾಗಿ 2,37,766 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನ ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮಿಸ್ ಇಲ್ಲದೆ ಜಾಯಿನ್ ಆಗಿ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ಕೂಡ ನೋಡೋಕೆ ಶುರು ಮಾಡಿ ಹಲವಾರು ವಿಡಿಯೋಗಳ, ಸ್ಪೆಷಲ್ ವಿಡಿಯೋಗಳ ಅರ್ಲಿ ಆಕ್ಸೆಸ್ ಕೂಡ ಪಡೀರಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೊಡೋ ಅತಿ ದೊಡ್ಡ ಬೆಂಬಲ ಕೂಡ ಆಗಿರುತ್ತೆ. ಆಸಕ್ತರು ಕನ್ಸಿಡರ್ ಮಾಡಬಹುದು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.